ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಜಂಟಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ಮೈಸೂರು ಚಲೋ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರತಿಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರೇ, ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರೇ, ಮಿತ್ರರು ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಅವರೇ, ಮಂಡ್ಯದ ಗಂಡು ನಾರಾಯಣಗೌಡ್ರೆ, ಶ್ರೀರಂಗಪಟ್ಟಣದ ಹುಲಿ ಸಚ್ಚಿದಾನಂದ್ ಅವರೇ, ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾದ ರಮೇಶ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್ ಅವರೇ, ನಾಡಗೌಡ್ರೆ, ಮಂಜು ಅವರೇ, ಕೃಷ್ಣಪ್ಪ ಅವರೇ, ಮುನಿಸ್ವಾಮಿ ಅವರೇ, ಸ್ವಾಮಣ್ಣ ಅವರೇ, ಅವರಿವರು ಅಂತಂದರೆ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರೇ, ಬೆಂಗಳೂರಿನಿಂದ ಈ ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿ ಈ ಪಾದಯಾತ್ರೆಗೆ ಬಲ ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಅನ್ನದಾತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಸಿದ್ದರಾಮಯ್ಯನವರ ಹೇಳಿಕೆ ನಾನು ಕೇಳಿದೆ. 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದರು. ನಾವು ಅವರ ಬಟ್ಟೆ ಬಗ್ಗೆ ನಮ್ಮ ಕಾಮೆಂಟ್ಸ್ ಇಲ್ಲ. ಪಂಚೆಯು ಬಿಳಿ ಇದೆ, ಶರ್ಟು ಬಿಳಿ ಇದೆ, ನಮ್ದೇನು ಕಾಮೆಂಟ್ಸ್ ಇಲ್ಲ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಕ್ ಬಯಸ್ತೇನೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಖಾತೆಗೆ ಹಣ ವರ್ಗಾವಣೆ ಆಯ್ತಲ್ಲ, ನಿಮ್ಮ ಆಡಳಿತಕ್ಕದ ಕಳಂಕ ಅಲ್ವಾ? ದಲಿತರ ಹೆಸರಿನಲ್ಲಿ ರಾಜಕಾರಣ ಮಾಡಿ ದಲಿತರ ಜಮೀನನ್ನೇ ಅಕ್ರಮವಾಗಿ ಬರೆಸ್ಕೊಂಡು ನೀವೇ ಅಫಿಡವಿಟ್ ಅಲ್ಲಿ ಹೇಳ್ಕೊಳ್ತೀರಿ. 2018ರಲ್ಲಿ 25 ಲಕ್ಷ, 2023ರಲ್ಲಿ 8 ಕೋಟಿ, ಈಗ ಎಷ್ಟು ಕೇಳ್ತಾ ಇರೋದು? 62 ಕೋಟಿ. ರಾಹುಲ್ ಗಾಂಧಿ ಹೇಳ್ತಿದ್ರು, ಏಕ್ ತರಫ್ ಸೆ ಆಲೂ ಡಾಲ್ನಾ, ದೂಸರಾ ತರಫ್ ಸೆ ಸೋನಾ ನಿಕಲ್ನಾ. ಆ ಮ್ಯಾಜಿಕ್ ಏನು ನಮ್ಮ ಸಿದ್ದರಾಮಯ್ಯನವರು ತೋರಿಸ್ಬಿಟ್ರು. ಇದೇ ತಾನೇ ಮ್ಯಾಜಿಕ್. ನಮ್ಮ ಆಡಳಿತದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಯಾರ್ ಸ್ವಾಮಿ ಅರ್ಕಾವತಿ ನಲ್ಲಿ ರೀಡು ಅನ್ನುವಂತ ಒಂದು ಹೊಸ ಪ್ರಯೋಗ ಮಾಡಿ, ರೀಡು ಪಿತಾಮಹ ಯಾರು ರೀಡು ಪಿತಾಮಹ? ರೀಡು ಪಿತಾಮಹ ಯಾರು? ಏನ್ ಮಾಡಿದ್ರು ಗೊತ್ತಾ? ರೀಡು ಹೆಸರಿನಲ್ಲಿ ರಾಮಮೂರ್ತಿ ಅವರೇ ಡಿನೋಟಿಫಿಕೇಶನ್, ನಾನು ಒಂದು ಎಕರೆ ಡಿನೋಟಿಫಿಕೇಶನ್ ಮಾಡಿಲ್ಲ ಅಂತ ಹೇಳಿ 880 ಎಕರೆ ಡಿನೋಟಿಫಿಕೇಶನ್ ಮಾಡಿದ್ರು. ಎಷ್ಟು ಎಕರೆ? 880 ಎಕರೆ. 1 ಎಕರೆಗೆ 2 ಕೋಟಿ ಇಸ್ಕೊಂಡಿದ್ದು ಅಲ್ವಾ ಕೃಷ್ಣಪುರ? 2 ಕೋಟಿ ತಗೊಂಡಿದ್ದು. ಯಾವ ರಿಯಲ್ ಎಸ್ಟೇಟ್ ಬೇಕಾದ್ರೆ ಕೇಳಿ, 1 ಎಕರೆಗೆ 2 ಕೋಟಿ ಅಂದ್ರೆ 880 ಕೋಟಿ ಎಕರೆಗೆ ಎಷ್ಟಾಯ್ತು? 1000 ಜಾಸ್ತಿ ಆಗತ್ ಕನ್ನಡ. 8-7-16 1760 ಕೋಟಿಗೂ ಹೆಚ್ಚು. 1760 ಕೋಟಿಗೂ ಹೆಚ್ಚು ಒಂದೇ ರೀಡು ಹೆಸರಿನಲ್ಲಿ ಹೊಡೆದಿತ್ತು. ಯಾವ ಹೆಸರಲ್ಲಿ ಹೊಡೆದಿತ್ತು? ರೀಡು ಹೆಸರಲ್ಲಿ ಹೊಡೆದಿತ್ತು. ಇದು ಆಡಳಿತಕ್ಕೆ ಕಳಂಕ ಅಲ್ವಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ನಿಮ್ಮ ಬಲಗೈ ಬಂಟ ಅಲ್ಪಸಂಖ್ಯಾತ ನಾಯಕ ಯಾರು? ಜಡ್ಡೆ ಜಮೀರ್ ಅಹಮದ್ ಖಾನ್. ಯಾವ ಖಾನು? ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಒಂದೇ ಏಟಿಗೆ 600 ಕೋಟಿ ಲಪಟಾಯಿಸಿತ್ತು. ಎಷ್ಟು ಕೋಟಿ? ಅಲ್ಪಸಂಖ್ಯಾತರಿಗೆ ಮಾಡಿದ ಮೋಸ ಹೌದಾ ಅಲ್ವಾ? ನಮ್ಮ ನಾರಾಯಣಸ್ವಾಮಿ ಅವರು ಹೇಳಿದ್ರು, ಅಂಬೇಡ್ಕರ್ ಫೋಟೋ ಇಟ್ಟು ಅಂಬೇಡ್ಕರ್ ವಿಚಾರಕ್ಕೆ ಮೋಸ ಮಾಡೋದು, ದಲಿತರ ಹೆಸರು ಹೇಳೋದು, ದಲಿತರಿಗೆ ಮೋಸ ಮಾಡೋದು. ಈ ಸಭೆಗೆ ಪಾದಯಾತ್ರೆಯ ನೇತೃತ್ವ ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಶಾಸಕರು ಆದಂತ BY ವಿಜೇಂದ್ರ ಅವರು ಬಂದಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಕಾರ್ಮಿಕ ಇಲಾಖೆಯಲ್ಲಿ ಟೆಸ್ಟ್ ಇಲ್ಲ, ಮೆಡಿಕಲ್ ಏನ್ ಹೇಳ್ತಾರೆ ಡಾಕ್ಟರ್, ಅದಕ್ಕೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಟ್ರೀಟ್ಮೆಂಟ್ ಇಲ್ಲ. ಟೆಸ್ಟ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಒಬ್ಬನ ಹೆಸರಿಗೆ 3000 ರೂಪಾಯಿ. ಒಂದೊಂದು ಜಿಲ್ಲೆನಲ್ಲಿ 10-15 ಕೋಟಿ ಹೊಡೆದ್ಬಿಟ್ಟಿದ್ದಾರೆ.
ಕಾರ್ಮಿಕರಿಗೆ ಮಾಡಿದ ಮೋಸ ಹೌದಾ ಅಲ್ವೋ? ಈ ಸರ್ಕಾರ ಪ್ರಾಮಾಣಿಕ ಸರ್ಕಾರ ಆಗಿದ್ರೆ ನಿಮ್ ಪ್ರಾಮಾಣಿಕ ಸರ್ಕಾರದಲ್ಲಿ ಹುದ್ದೆಗೆ ಯಾಕೆ ಸ್ವಾಮಿ ರೇಟ್ ಕಾರ್ಡು? ತಹಸೀಲ್ದಾರಿಗೆ ಶ್ರೀರಂಗಪಟ್ಟಣದಂತ ಜಾಗಕ್ಕೆ ಬರಬೇಕು ಅಂದ್ರೆ 50 ಲಕ್ಷ. ಎಷ್ಟು ಲಕ್ಷ? 50 ಲಕ್ಷ. ಬೆಂಗಳೂರಿನಂತ ಜಾಗಕ್ಕೆ ಬರಬೇಕು ಅಂದ್ರೆ ಎಷ್ಟು? 2 ಕೋಟಿ ರೂಪಾಯಿ, 30 ಲಕ್ಷ. ಎಷ್ಟು? ಸಿದ್ದರಾಮಯ್ಯ ಸೈಲರ್ ಹೇಳ್ರಿ, ಎಷ್ಟು ಲಕ್ಷ? 30 ಲಕ್ಷ. 2 ಕೋಟಿ. ಯಾಕೆ ಸ್ವಾಮಿ ರೇಟ್ ಕಾರ್ಡು? ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 25 ಲಕ್ಷದಿಂದ 50 ಲಕ್ಷ. ಸರ್ಕಲ್ ಇನ್ಸ್ಪೆಕ್ಟರ್ ಹುದ್ದೆಗೆ 50 ಲಕ್ಷದಿಂದ 75 ಲಕ್ಷ. ಯಾಕೆ ಸ್ವಾಮಿ ನಿಮ್ ಪ್ರಾಮಾಣಿಕ ಆಡಳಿತದಲ್ಲಿ ರೇಟ್ ಕಾರ್ಡು? ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ನೀವ್ ಹೇಳಿದಿರಿ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಬಿಜೆಪಿ JDS ನವರು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಹೇಳಿ. ಶಿವಕುಮಾರರಿಗೆ ಪುಣ್ಯ ಜಾಸ್ತಿ ಆದ್ರೆ ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು. ಯಾಕೆಂದ್ರೆ ಅವರೆಲ್ಲ ಪುಣ್ಯ ಸಂಪಾದನೆ ಮಾಡಿದಾರಲ್ವಾ? ಪುಣ್ಯ ಸಂಪಾದನೆ ಮಾಡಿದಾರೆ ಎಲ್ಲಿಗೆ ಹೋಗ್ಬೇಕು? ಸ್ವರ್ಗಕ್ಕೆ ಹೋಗ್ಬೇಕು. ತಿಹಾರ್ ಜೈಲಿಗೆ ಯಾಕೆ ಹೋದ್ರಿ? ಸ್ವಾಮಿ ತಿಹಾರ್ ಜೈಲಿಗೆ? ಪುಣ್ಯ ಜಾಸ್ತಿ ಆಗಿ ಹೋದ್ರ? ಪುಣ್ಯ ಜಾಸ್ತಿ ಆದ್ರೆ ಯಾರು ತಿಹಾರ್ ಜೈಲಿಗೆ ಹೋಗ್ತಾರ? ಪುಣ್ಯ ಜಾಸ್ತಿ ಆದ್ರೆ ಎಲ್ಲಿಗೆ ಹೋಗ್ಬೇಕು? ಸ್ವರ್ಗಕ್ಕೆ ಹೋಗ್ಬೇಕು. ನೀವ್ಯಾಕೆ ಸ್ವಾಮಿ ತಿಹಾರ್ ಜೈಲಿಗೆ ಹೋದ್ರಿ? ಪುಣ್ಯ ಜಾಸ್ತಿ ಆಗಿ ಹೋದ್ರ? ಅಂದ್ರೆ ಕಾಂಗ್ರೆಸ್ನವರಿಗೆ ಯಾವ ಪ್ರಮಾಣದ ಪಾಪದ ಕೊಡ ತುಂಬಿದೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೂ ಮೋಸ ಮಾಡಿದ್ರಿ, ಹಿಂದುಳಿದ ವರ್ಗದವರಿಗೂ ಮೋಸ ಮಾಡಿದ್ರಿ, ದಲಿತರಿಗೂ ಮೋಸ ಮಾಡಿದ್ರಿ. ಅಷ್ಟು ಮಾತ್ರ ಅಲ್ಲ, ಅನ್ನದಾತ ರೈತ ಈ 15 ತಿಂಗಳ ಆಡಳಿತದಲ್ಲಿ 1400ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಚಲವಾದಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಅಂಗೈ ಉಂಡಿ ಕನ್ನಡಿ ಹಿಡಿಬೇಕಾ? ಆತ್ಮಹತ್ಯೆ ಮಾಡ್ಕೊಂಡಿದ್ದು ಲಂಚದ ಕಾಟಕ್ಕೆ. ಚಂದ್ರಶೇಖರ್ ಪ್ರಾಮಾಣಿಕ ಅಧಿಕಾರಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಒರೆಸ್ತಲ್ಲ, ಆ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ತಿಮ್ಮೇಗೌಡ CPI PSI CPI ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಇವರು ಕಿರುಕುಳ ಲಂಚ ಇದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡ. ಈಗ ಹೇಳಿ, ಸಿದ್ದರಾಮಯ್ಯನವರು ಮಿಸ್ಟರ್ ಕ್ಲೀನಾ ಅಥವಾ he is not a Mr. Clean, he is Mr. Clean or corrupt? ಈಗ ಹೇಳಿ, ಸಿದ್ದರಾಮಯ್ಯನವರು ಮಿಸ್ಟರ್ ಕ್ಲೀನಾ? ಮಿಸ್ಟರ್, ನಾನು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಈಸ್ ನಾಟ್ ಮಿಸ್ಟರ್ ಕ್ಲೀನ್, he is Mr. ಈಗ ಹೇಳಿ, ಕಳಂಕ ಇಲ್ಲದ ಆಡಳಿತವ ಇದು? ಇದು ಸ್ವಚ್ಛ ಆಡಳಿತವ? ಸ್ವಚ್ಛ ಆಡಳಿತ ಅಂದ್ರೆ ಇದು ಕಳಂಕ ಇಲ್ಲದ ಆಡಳಿತನ? ಇದು ಶಾಂಪಲ್ ಮಾತ್ರ. ಅಂಗೈ ಉಣ್ಣಿ ಕನ್ನಡಿ ಹಿಡಿತೀರಾ ನೀವು? ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೂ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ 1 ಎಕರೆಗೆ ಎಷ್ಟು ಕೊಡ್ಬೇಕು ಗೊತ್ತಾ? ಬರೇ 25 ಲಕ್ಷ. ಎಷ್ಟು ಸಿದ್ದರಾಮಯ್ಯನವರೇ ಕೊಡ್ಬೇಕಾಗಿರೋದು? ಬರೇ 25 ಲಕ್ಷ. ಎಲ್ಲಿಗೆ ಹೋಗುತ್ತೆ? ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನ್ ತಾನೆ? ಯಾರ್ಯಾರಪ್ಪ ರಿಯಲ್ ಎಸ್ಟೇಟ್ ರಾಮಮೂರ್ತಿ? ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನ್ಗೆ 1 ಅಡಿಗೆ ಎಷ್ಟಪ್ಪ ಕೊಡ್ಬೇಕು ಲಂಚ? 1 ಅಡಿಗೆ 100 ರೂಪಾಯಿ. ಇದು GST ಅಲ್ಲ, ಇದು ಕನಕಪುರ ಸ್ಪೆಷಲ್ ಟ್ಯಾಕ್ಸು. ಯಾವ ಟ್ಯಾಕ್ಸು? ಕನಕಪುರ ಸ್ಪೆಷಲ್ ಟ್ಯಾಕ್ಸು. ಈ ಎಲ್ಲ ಟ್ಯಾಕ್ಸ್ ಬಂದ್ಮೇಲೆ ಕಾಂಗ್ರೆಸ್ನವ್ರದ್ದು ಪಾಪದ ಕೂಡ ತುಂಬಿದೆಯೋ ಇಲ್ವೋ? ಪಾಪದ ಕೂಡ ತುಂಬಿದೆಯೋ ಇಲ್ವೋ? ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಹೇಗೆ ಪ್ರಾಮಾಣಿಕ ಸರ್ಕಾರ ಆಗುತ್ತೆ? ಪ್ರಾಮಾಣಿಕ ಸರ್ಕಾರದಲ್ಲಿ ಸ್ಪೆಷಲ್ ಟ್ಯಾಕ್ಸ್ ಇರಲ್ಲ. ಪ್ರಾಮಾಣಿಕ ಸರ್ಕಾರದಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ 25 ಲಕ್ಷ ಕೊಡಬೇಕಾಗಿಲ್ಲ. ಪ್ರಾಮಾಣಿಕ ಸರ್ಕಾರದಲ್ಲಿ ಪ್ರತಿ ಹುದ್ದೆಗೂ ರೇಟ್ ಫಿಕ್ಸ್ ಮಾಡಿರಲ್ಲ. ನಿಮ್ಮ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ. ಎಂತ ಸರ್ಕಾರ? ಬರೀ ಭ್ರಷ್ಟ ಸರ್ಕಾರ ಅಲ್ಲ, ಅತಿ ಭ್ರಷ್ಟ ಸರ್ಕಾರ. ಅತಿ ಭ್ರಷ್ಟ ಸರ್ಕಾರ.
ಅದಕ್ಕೆ ನಾನು ನಿಮ್ಮನ್ನು ಕೇಳ್ತಾನೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಾ ಬೇಡವಾ? ಕೊಡ್ಬೇಕು ಅಂದ್ರೆ ಕೈ ಎತ್ತಿ ಹೇಳ್ರಿ. ಭ್ರಷ್ಟ ಸರ್ಕಾರ ಇರ್ಬೇಕಾ ಕರ್ನಾಟಕದಲ್ಲಿ? ಭ್ರಷ್ಟ ಸರ್ಕಾರ ಕರ್ನಾಟಕದಲ್ಲಿ ಇರ್ಬೇಕಾ? ಮುಖ್ಯಮಂತ್ರಿಗಳೇ, ನಿಮಗೆ ನೈತಿಕತೆ ಇದ್ರೆ ನಿಮ್ಮ ಮೇಲೆ ಆರೋಪ ಬಂದ ದಿನವೇ ನೀವು ರಾಜೀನಾಮೆ ಕೊಡ್ತಿದ್ರಿ. ನೀವು ಭ್ರಷ್ಟಾಚಾರದಲ್ಲಿ ಪಾಲ್ದಾರರಾಗಿದ್ದೀರಿ, ಭ್ರಷ್ಟಾಚಾರವನ್ನ ಪೋಷಣೆ ಮಾಡ್ತಾ ಇದ್ದೀರಿ. ಅದಕ್ಕಾಗಿಯೇ ನಿಮಗೆ ಗೊತ್ತಿದೆ, ಅದಕ್ಕಾಗಿಯೇ ನೀವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪಲಾಯನ ಮಾಡಿದ್ರಿ. ನಾವು ದಾಖಲೆಗಳನ್ನಿಟ್ಟು ಕೇಳ್ತೀವಿ ಅಂತ ನಿಮಗೆ ಗೊತ್ತಿತ್ತು, ಉತ್ತರಿಸುವ ಸಾಮರ್ಥ್ಯ ನಿಮ್ಗಿರ್ಲಿಲ್ಲ, ಅದಕ್ಕಾಗಿಯೇ ಪಲಾಯನ ಮಾಡಿದ್ರಿ. ಈಗ ಭ್ರಷ್ಟಾಚಾರದ ಸಮರ್ಥನೆಗೆ ಸಭೆ ಮಾಡ್ತಾ ಇದ್ದೀರಿ, ಭ್ರಷ್ಟಾಚಾರದ ಸಮರ್ಥನೆಗೆ ಸಭೆ ಮಾಡ್ತಾ ಇದ್ದೀರಿ. ಏನೇ ಸಭೆ ಮಾಡಿದ್ರು ಕಾಗೆ ಬೆಳಗಾಗಕ್ಕೆ ಸಾಧ್ಯನಾ? ಕಾಗೆ ಕರ್ರಗಿನ ಬೆಳಗಿದೆಯೋ? ಕಾಂಗ್ರೆಸ್ ಕರಪ್ಟ್ ಕಾಂಗ್ರೆಸ್ ಕ್ಲೀನ್ ಕಾಂಗ್ರೆಸ್ ಆಗಕ್ಕೆ ಸಾಧ್ಯನಾ? ಕಾಂಗ್ರೆಸ್ ಏನಿದ್ರು ಕರಪ್ಟ್ ಕಾಂಗ್ರೆಸ್ ಕ್ಲೀನ್ ಕಾಂಗ್ರೆಸ್ ಆಗಕ್ಕೆ ಸಾಧ್ಯ ಇಲ್ಲ. ಕಾಗೆ ಹೇಗೆ ಬೆಳ್ಳಗಿರಲ್ವೋ ಹಾಗೆ ಕಾಂಗ್ರೆಸ್ ಕೂಡ ಸ್ವಚ್ಛವಾಗಿರೋದ ಪಾರ್ಟಿ ಅಲ್ಲ, ಅದೇನಿದ್ರು ಭ್ರಷ್ಟ ಪಾರ್ಟಿ. ಎಂತ ಪಾರ್ಟಿ? ಭ್ರಷ್ಟ ಪಾರ್ಟಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ಯುವರ್ ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಕ್ಲೀನ್ ಅಡ್ಮಿನಿಸ್ಟ್ರೇಷನ್. ಯುವರ್ ಅಡ್ಮಿನಿಸ್ಟ್ರೇಷನ್ ಒನ್ ಆಫ್ ದ ಕರಪ್ಟ್ ಗವರ್ಮೆಂಟ್ ಕರಪ್ಟ್ ಗವರ್ನೆನ್ಸ್. ಅದಕ್ಕಾಗಿ ನಿಮಗಿರೋದು ಒಂದೇ ಒಂದು ದಾರಿ. ಏನ್ ಮಾಡಬೇಕು? ರಾಜೀನಾಮೆ ಕೊಟ್ಟು ಕರ್ನಾಟಕದ ಮರ್ಯಾದೆ ಉಳಿಸಿ. ರಾಜೀನಾಮೆ ಕೊಟ್ಟು ಕರ್ನಾಟಕದ ಮರ್ಯಾದೆ ಉಳಿಸಿ. ಇಲ್ಲದೆ ಇದ್ರೆ ನೀವು ಮಾತ್ರ ಅಲ್ಲ, ನಿಮ್ಮನ್ನು ಸಪೋರ್ಟ್ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯನ್ನು ಕೂಡ ಜನ ರಾಜ್ಯದಿಂದ ಅಧಿಕಾರದಿಂದ ಹೊರಗಟ್ಟುವಂತ ದಿನ ದೂರ ಇಲ್ಲ. ಇದು ಜನಾಂದೋಲನ, ನಮ್ಮ ಪಾದಯಾತ್ರೆ ಜನಾಂದೋಲನ ಜನಾಕ್ರೋಶ ಆಗೋದಕ್ಕೆ ಮುಂಚೆ ಅಧಿಕಾರ ಬಿಟ್ಟು ತೊಲಗಿ ಅನ್ನುವಂತ ಸಂದೇಶವನ್ನ ರಾಜ್ಯದ ಉದ್ದಗಲಕ್ಕೆ ಈ ಪಾದಯಾತ್ರೆಯ ಮೂಲಕ ನೀವೆಲ್ಲರೂ ಕೊಟ್ಟಿದ್ದೀರಿ. ನಿಮಗೆ ನಾನು ನಿಮ್ಮ ಹೋರಾಟಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ, ಮುಖ್ಯಮಂತ್ರಿಗಳೇ, ಇನ್ನು ಒಂದು ದಿನ ಬಾಕಿ ಇದೆ ಮೈಸೂರಿಗೆ ಬರೋದು. ಒಂದು ದಿನದೊಳಗೆ ರಾಜೀನಾಮೆ ಪತ್ರವನ್ನು ಸಿದ್ಧವಾಗಿ ಇಟ್ಕೊಂಡು ಮರ್ಯಾದೆ ಉಳಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.